ಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ಸೋಮವಾರ 5ನೇ ವರ್ಷದ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಹಸ್ತ ಪ್ರದಾನ ಸಮಾರಂಭ ನೆರವೇರಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿದ್ದ ನಟ ಡಾಕ್ಟರ್ ರಮೇಶ್ ಅರವಿಂದ್ ಮಾತನಾಡುತ್ತಾ, ಎಂಆರ್ಜಿ ಗ್ರೂಪ್ನ ಚೇರ್ಮನ್ ಪ್ರಕಾಶ್ ಶೆಟ್ಟಿಯವರು ಸಹಾಯ ಮಾಡುವಾಗ ಊರು, ಧರ್ಮ, ಹಿನ್ನೆಲೆ ಕೇಳಲಿಲ್ಲ. ಬದಲಾಗಿ ನಿಮ್ಮ ಕಷ್ಟ ಏನು ಎಂದು ಮಾತ್ರ ಕೇಳಿದ್ದಾರೆ ಎಂದರು. ಬಲಶಾಲಿಗಳೊಂದಿಗಿನ ಗೆಲುವು ಗೆಲುವಲ್ಲ, ಅಸಹಾಯಕರಿಗೆ ಮಾಡುವ ಸಹಾಯವೇ ನಮ್ಮ ಗೆಲುವು. ಇರುವುದು ಒಂದು ಜೀವನ, ಅದರಲ್ಲಿರುವುದು ಒಂದು ಪುಟ್ಟ ಹೃದಯ, ಮತ್ತೊಂದು ಪ್ರಪಂಚ. ಹೃದಯ ಪ್ರಪಂಚದ ಎಷ್ಟು ಮಂದಿಗೆ ಸ್ಪಂದಿಸಿದೆ ಎನ್ನುವುದೇ ಮುಖ್ಯ ಎಂದರು ರಮೇಶ್ ಅರವಿಂದ್. ಆಂಟೋನಿ ಕ್ವೀನ್ ಅಂತ ಒಬ್ಬ ಹಾಲಿವುಡ್ ಆಕ್ಟರ್, ಅವನೊಂದು ಫಿಲ್ಮ್ ಮಾಡಿದ್ದ ಝೋರ್ಬಾ ದ ಗ್ರೀಕ್ ಅಂತ. ಅದರಲ್ಲಿ ಒಂದು ಪಂಚ್ ಡೈಲಾಗ್ ಬರೋದು. ನಾವೆಲ್ಲ ಹುಡುಗರು ಥಿಯೇಟರ್ಗೆ ಹೋದ್ರೆ ನಮ್ಗೆ ಖುಷಿ. ಆ ಡೈಲಾಗ್ ಏನು ಅಂದರೆ, ದೇವರು ಕೈ ಯಾಕೆ ಕೊಟ್ಟಿದ್ದಾನೆ ಗೊತ್ತೇನಪ್ಪ? ಕೈಯಿಂದ ಮುಷ್ಟಿ ಮಾಡಿ ಎದುರುಗಡೆ ಇರೋ ಮುಖನ ಚಚ್ಚಿಬಿಡ್ಬೇಕು ಅಂತ ಹೀರೋ ಹೇಳೋನು. ನಾವೆಲ್ಲ ವಿಸಿಲು ಹೊಡಿತಾ ಇದ್ವಿ. ಆಮೇಲೆ ಅರ್ಥ ಆಯಿತು ಅದು ತಪ್ಪು ಅಂತ. ಆಮೇಲೆ ಅಣ್ಣವ್ರು ಹೇಳಿದ್ರು, ಭಗವಂತ ಕೈ ಕೊಟ್ಟ ದುಡಿಯೋಕೆ ಅಂತ, ಅದನ್ಯಾಕೆ ಎತ್ತುವೆ, ಹೊಡಿಯೋಕೆ ಅಂತ. ಸೊ ಭಗವಂತ ಕೈ ಕೊಟ್ಟಿರೋದು ದುಡಿಯೋಕ್ಕೆ, ಹೊಡಿಯೋಕ್ಕಲ್ಲ ಅಂತ ಅರ್ಥ ಆಯಿತು. ಆಮೇಲೆ ನನಗೆ ಇನ್ನೊಂದು ಜ್ಞಾನೋದಯ ಬಂತು. ಭಗವಂತ ಕೈ ಕೊಟ್ಟಿರೋದು ಹೊಡಿಯಕ್ಕಂತೂ ಅಲ್ಲ, ದುಡಿಯಕ್ಕೆ ಮಾತ್ರ ಅಲ್ಲ, ಈ ಕೈಯನ್ನ ಚಾಚಿ ಇನ್ನೊಬ್ರ ಕೈಯನ್ನ ಹಿಡಿದು ಅವರನ್ನು ಮೇಲಕ್ಕೆತ್ತಕ್ಕೇನೆ ಭಗವಂತ ಕೈ ಕೊಟ್ಟಿರೋದು ಅಂತ. ಹಾಗಾಗಿ ಈ ಕೈಯನ್ನ ಭಗವಂತ ಕೊಟ್ಟಿರೋದು ಚಾಚಿ ಇನ್ನೊಬ್ಬರನ್ನ ಯಾರಿಗೆ ಅರ್ಹತೆ ಇದೆಯೋ ಅವರನ್ನ ಮೇಲಕ್ಕೆತ್ತಬೇಕು ಅಂತಾನೆ. ಯಾಕಂದ್ರೆ ಬಲಶಾಲಿಗಳನ್ನ ಗೆಲ್ಲೋದು ಗೆಲುವಲ್ಲ ಸರ್. ಅಸಹಾಯಕರಿಗೆ ಸಹಾಯ ಮಾಡ್ತೀವಲ್ಲ, ಅದೇ ಗೆಲುವು. ಯಾಕಂದ್ರೆ ಇರೋದೊಂದೇ ಜೀವನ, ಇರೋದೊಂದೇ ಹೃದಯ, ಇರೋದೊಂದೇ ಪ್ರಪಂಚ. ಈ ಇರೋ ಒಂದು ಪ್ರಪಂಚದ ಜೊತೆ ಇರೋ ಒಂದು ಹೃದಯ ಎಷ್ಟು ಸ್ಪಂದಿಸುತ್ತೋ ಅಷ್ಟು ಇರೋ ಒಂದು ಜೀವನಕ್ಕೆ ಸಾರ್ಥಕತೆ ಸಿಗುತ್ತೆ. ಅದನ್ನ ಇವತ್ತು ಪ್ರಕಾಶ್ ಶೆಟ್ಟಿ ಅವರು ಈ ನೆರವು ಮೂಲಕ ಮಾಡ್ತಿದ್ದಾರೆ ಅನ್ನೋದೇ ನನ್ನ ಅಭಿಪ್ರಾಯ. ಯಾಕಂದ್ರೆ ಸರ್, ಇವರು ಮೊನ್ನೆ ಬೆಂಗಳೂರಲ್ಲಿ ಕಂಬಳ ಮಾಡಿದ್ರು. ನಮಗೆ ಆಶ್ಚರ್ಯ ಸರ್, ನೀವು ನಂಬೋದಿಲ್ಲ, ನೀವೆಲ್ಲ ಇಲ್ಲಿದ್ದೀರಿ, ನಿಮಗೆ ಗೊತ್ತಿಲ್ಲ. ಇಡೀ ಮಂಗಳೂರಿನಲ್ಲಿ ತಂದ್ಬಿಟ್ಟಿದ್ರು ನಿಮ್ಮ ಸಮುದ್ರ ಒಂದನ್ನು ಬಿಟ್ಟು. ಅಲ್ಲಾದ್ರೆ ಜನ ಸೇರಿ ಒಂದು ಜನಸಾಗರ ಆಗೋಗಿತ್ತು ಅಲ್ಲಿ. ಅಂತ ಒಂದು ಅದ್ಭುತನ ಇವರ ಸ್ನೇಹಿತರೆಲ್ಲ ಸೇರಿ ಬೆಂಗಳೂರಲ್ಲಿ ಕಂಬಳ ತಂದಿದ್ರು ಸರ್. 2 ಕಣ್ಣು ಸಾಲಲ್ಲ ಅದನ್ನು ನೋಡಕ್ಕೆ. ಅಂತ ಸಾಧಕರವರು, ಸಾಹಸಿಗಳು, ಅವ್ರು ಇವತ್ತು ಮಾಡಿರೋದು ಆ ಲಿಸ್ಟ್ ನೋಡಿ. ನಾನು ಸುಮ್ಮನೆ ನೋಟ್ ಮಾಡ್ಕೊಳ್ತಾ ಇದ್ದೆ. ಆಯುಷ್ ಶೆಟ್ಟಿ ಕ್ರೀಡೆ ಶಟಲ್ ಅಲ್ಲಿ ಭಾರತವನ್ನ ರೆಪ್ರೆಸೆಂಟ್ ಮಾಡ್ತಾರೆ. ವೀಕ್ಷಾ, ಆ ಹುಡುಗಿ ಎಷ್ಟು ಗೊತ್ತಾ ಮಾರ್ಕ್ಸು? 625ಕ್ಕೆ 625 ಸರ್. ಎಲ್ಲ ಹುಡುಗಿ ಒಂದ್ಸಲ ಚಪ್ಪಾಳೆ ಹೊಡಿ ಮೊಗೆಯಲ್ಲಿ. ಎಲ್ಲಿದೆಯಮ್ಮ? ಅವಳ ಜೊತೆ ಇನ್ನೊಂದು ಹುಡುಗಿ ಬಂದ್ಲು, ಅನನ್ಯ. ಅವಳಿಗೆ 600 ಔಟ್ ಆಫ್ 600. ಇದುವರೆಗೂ ಸೆಕೆಂಡ್ ಪಿ ಯು ಅಲ್ಲಿ ಆ ಥರ ಮಾರ್ಕ್ಸ್ ಇತಿಹಾಸದಲ್ಲಿ ಯಾರು ತಗೊಂಡಿಲ್ವಂತೆ. ಅಂಥವ್ರನ್ನ ಗುರುತಿಸಿ ಈ ಸ್ಟೇಜ್ ಮೇಲೆ ಕರ್ಸಿದ್ದಾರೆ. ಅದು ನನಗೆ ಇಷ್ಟ ಆಗೋದು. ಆ ಬಾಕ್ಸಿಂಗ್ ಚಾಂಪಿಯನ್, ಕರಾಟೆ ಎಕ್ಸ್ಪರ್ಟ್ ಶಾರ್ವಿ ಅಂತ ಒಂದು ಹುಡುಗಿ ಬಂದು, ಆ ಸ್ವಿಮ್ಮಿಂಗ್ ಹುಡುಗ ಚಿಂತನ್ ಐ ಥಿಂಕ್ ಅವರೊಬ್ರು, ನಮ್ಮ ಪ್ರಕಾಶ್ ಶೆಟ್ಟಿಗಾರ್ ಅವರ ಗುಂಪು ಶೌಚಾಲಯಕ್ಕೆ ನೆರವು ನೀಡಿದಿರ ಒಂದ್ ಕಡೆ. ಇನ್ನೊಂದ್ ಕಡೆ ಲೀಲಾಧರ ಶೆಟ್ಟಿ ಅವರು ಅವರ ನ್ಯೂಸ್ ಓದಿ ಆ ಆತ್ಮಹತ್ಯೆ ಬಗ್ಗೆ ಕೇಳಿದಾಗ ನಾವೆಲ್ಲ ದೂರದ ಬೆಂಗಳೂರಲ್ಲಿದ್ದೀವಿ, ನಮಗೆ ಅಷ್ಟು ಅಫೆಕ್ಟ್ ಆಗಿತ್ತು. ಎಂಥ ವ್ಯಕ್ತಿ, ಎಷ್ಟು ಸಹಾಯ ಮಾಡಿದ್ದಾರೆ, ಅವ್ರು ಯಾಕೆ ಈ ಥರ ಒಂದು ಹೆಜ್ಜೆ ಇಟ್ಟರು ಅಂತ. ಆ ಕುಟುಂಬವನ್ನ ಕರೆದು ಅವ್ರಿಗೆ ನೀವು ಸಪೋರ್ಟ್ ಮಾಡಿದಿರಾ. ಈ ಕಡೆ ಪಟ್ಲ ಸತೀಶ್ ಶೆಟ್ಟಿ ಅವರು, ನಮ್ಗೆ ಸತೀಶ್ ಶೆಟ್ಟಿ ಅಂದ್ರೆ ನಾವು ಆಗೆಲ್ಲ ಶೂಟಿಂಗ್ ಬರ್ತಾ ಇದ್ವಲ್ಲ, ಆಗೊಂದು ಮಾತಿತ್ತು, ಅದು ದೇವಿ ಮಹಾತ್ಮೆ ಅಂತೆಲ್ಲ ಒಂದು ಇಲ್ಲಿ ಶೋ ನಡೆಯೋದು. ಅಲ್ಲಿ ಕೊನೆ ಕ್ಲೈಮ್ಯಾಕ್ಸ್ 2 ಗಂಟೆಗೆ ಜನ ಕಾಯ್ತಿರೋರು. ಯಾವುದಕ್ಕೆ? ಒಂದು ದೇವಿಗೆ, ಒಂದು ಮಹಿಷಾಸುರನಿಗೆ, ಇನ್ನೊಂದು ನಮ್ಮ ಈ ಸತೀಶ್ ಶೆಟ್ಟಿ ಅವರ ಕಂಠಕ್ಕೆ, ಆ ಸ್ವರಕ್ಕೆ ಜನ ಕಾಯ್ತಿರೋರು. ಅಂಥವ್ರನ್ನ ಕರೆದು ಅವರಿಗೆ ಈ ನೆರವು ಮೂಲಕ ಸಹಾಯ ಮಾಡ್ತಿದ್ರಿ. ನಮ್ಮ ಭಾರತಿ ಸೇವಾ ಮಂಡಳಿ, ಇದೆಲ್ಲದಕ್ಕಿಂತ ಮೊದಲು ಬಂದರಲ್ಲ 3 ಹುಡುಗರು, ಒಬ್ಬನ ಹೆಸರು ಶಕ್ ತಬರ್ಕರ್, ಇನ್ನೊಬ್ರು ಬುರ್ಹನುದ್ದೀನ್, ಇನ್ನೊಂದು ಹೆಸರು ಕೇಳಿ ಶ್ರೀಧರ್ ಭೋಜ ಪೂಜಾರಿ. ಈ ಹೆಸರು ಕೇಳಿ, ಶಕ್ ತಬರ್ಕರ್, ಬುರ್ಹನುದ್ದೀನ್, ಶ್ರೀಧರ್ ಭೋಜ ಪೂಜಾರಿ. ಏನ್ ಅರ್ಥ ಆಗುತ್ತೆ ನಿಮಗೆ? ಬಹಳ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಅಂದ್ರೆ ನೀವು ಇವರ ಹತ್ರ ಪ್ರಕಾಶ್ ಶೆಟ್ಟಿ ಹತ್ರ ಸಹಾಯಕ್ಕೆ ಬಂದ್ರೆ ನಿಮ್ಮ ಹೆಸರೇನು, ಯಾವ ಊರು, ಯಾವ ಧರ್ಮ,
ನಿಮ್ಮ ಹಿನ್ನೆಲೆ ಏನು ಅಂತೆಲ್ಲ ಅವ್ರು ಕೇಳೋದಿಲ್ಲ ಅನ್ಸುತ್ತೆ. ಅದು ಏನು ಇದೇನು ಅಂತೆಲ್ಲ ಕೇಳೋದಿಲ್ಲ. ನಿಮ್ಮ ಕಷ್ಟ ಏನು, ನಾನೇ ಸಹಾಯ ಮಾಡಲಿ ಅನ್ನೋದೊಂದೇ ಅವರ ಉದ್ದೇಶ ಅನ್ಸುತ್ತೆ. ಹಾಗಾಗಿ ಈ ಈ ಈ ಮನಸ್ಥಿತಿನ ಹೇಳ್ತಾ ಇರೋದು ನನಗೆ ಇಷ್ಟ ಆಗ್ತಿರೋದು ಏನು ಅಂದರೆ, ಇವರ ಮನಸ್ಥಿತಿ. ಇವರ ಹೆಸರೇ ಪ್ರಕಾಶ ಸರ್. ಪ್ರಕಾಶ ಅಂದ್ರೆ ಹೇಳಿ ಬೆಳಕು ಅಲ್ವಾ. ನಮ್ಮ ಈ ಹನುಮಾನ್ ಬಂದು ಹನುಮಂತ ಸೂರ್ಯನ್ ನುಂಗ್ಬಿಟ್ಟ ಅಂತ ನಮ್ಮ ಕತೆ ಇದೆಯಲ್ಲ, ಆ ಥರ ಲಿಸಾ ಹೇಸನ್ ಅವರು ಇಂಗ್ಲೀಷಲ್ಲಿ ಒಂದು ಕತೆ ಬರ್ತಿದ್ರು ಸೂರ್ಯನ ಬಗ್ಗೆ. ಒಂದು ಮಗುಗೆ ಸೂರ್ಯನ ಹತ್ರ ಹೋಗ್ಬೇಕು ಅಂತ ಆಸೆ. ಅಮ್ಮ ಹೇಳಿದೆ ಸುಮ್ಮನೆ ಸುಟ್ಟೋಗ್ತೀಯ ಸುಮ್ಮನೆ ಅಂತ. ಅದೇನೋ ಹಠ ಮಾಡಿದ್ವಿ, ರಾಕೆಟ್ ಹಿಡಿದು ಸೂರ್ಯನ ಹತ್ರ ಹೊಟ್ಟೋಯ್ತು. ಸೂರ್ಯ ಬಹಳ ಪ್ರೀತಿನ ಬಾರಾಜ 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 ಅಂತ ಮಗುನ ಕರೀತು. ಆ ಮಗು ಕೇಳ್ತು, ನೀನು ಸೂರ್ಯ ಅಂತಲ್ಲ, ನೀನು ಏನು ಮಾಡ್ತೀಯಾ ಅಂತ. ನಾನಾ ಅಲ್ಲೋಡು ಕೆಳಗೆ ನೋಡು, ಅಲ್ಲೊಂದು ಗುಲಾಬಿ ಅರಳ್ತಾ ಇದೆಯಲ್ಲ, ಅದು ಅರಳಕ್ಕೆ ನಾನೇ ಕಾರಣ. ಓ, ಅಲ್ಲಿ ಆ ದೊಡ್ಡ ಅರಣ್ಯ ಇದೆಯಲ್ಲ, ಅದಕ್ಕೂ ನಾನೇ ಕಾರಣ. ಓಹೋ, ನೀನು ಎಲ್ಲಿಂದ ಕೆಲಸ ಮಾಡೋದು? ನಾನು ಇಲ್ಲಿಂದಾನೆ, ವರ್ಕ್ ಫ್ರಮ್ ಹೋಮ್ ಅಂತಂತೆ ಸೂರ್ಯ. ಹೌದಾ, ಆ ಅರಣ್ಯ ಮಾಡೋಕ್ಕೆ ಎಷ್ಟು ವರ್ಷ ಆಯಿತು? ಓ, ಅರಣ್ಯ ಎಲ್ಲ ಮಾಡೋಕ್ಕೆ ಲಕ್ಷಾಂತರ ವರ್ಷಗಳಾಗುತ್ತೆ. ಓ, ಈ ಕಾಮನ ಬಿಲ್ಲು ಅದು ಒಂದು ಕ್ಷಣದಲ್ಲಿ ಮಾಡಿಬಿಟ್ಟೆ ಅಂತಂದ ಸೂರ್ಯ. ಓ, ಇದಕ್ಕೆಲ್ಲ ಕಾರಣ ಏನು? ನನ್ನ ಬೆಳಕು. ಆ ಬೆಳಕು ಎಲ್ಲಿಂದ ಬರುತ್ತೆ? ಬೆಳಕು ಯಾವಾಗಲೂ ಒಳಗಿಂದಾನೇ ಬರುತ್ತೆ ಅಂತ ಹೇಳಿದ್ರಂತೆ. ಈ ಬೆಳಕು ಇದೆಯಲ್ಲ ಸರ್, ಪ್ರಕಾಶ ಇದೆಯಲ್ಲ ಸರ್, ಯಾವಾಗಲೂ ಒಳಗಿಂದಾನೇ ಬರ್ಬೇಕು ಸರ್. ಹೊರಗಿಂದ ಯಾರು ಫೋರ್ಸ್ ಮಾಡಿ ನೀವು ನೆರವು ಮಾಡಿ 5 ಲಕ್ಷ ಡೊನೇಷನ್ ಕೊಡಿ ಹೇಳಕ್ಕೆ ಆಗಲ್ಲ. ಅದು ಮನಸ್ಸು ಒಳಗೆ ಅನ್ನಿಸ್ಬೇಕು. ಕಾರ್ಯಕ್ರಮದ ರೂವಾರಿ MRG ಗ್ರೂಪ್ನ ಚೇರ್ಮನ್ ಕೆ ಪ್ರಕಾಶ್ ಶೆಟ್ಟಿ ಮಾತನಾಡಿ, ಜನ್ಮಭೂಮಿಯಿಂದ ಕರ್ಮಭೂಮಿಗೆ ಹೋಗುವಾಗ ಕತ್ತಲ ಹಾದಿಯಲ್ಲಿ ಭಗವಂತ ಬೆಳಕು ತೋರಿಸಿದ, ಊರಿಗೆ ಏನಾದರೂ ಮಾಡಬೇಕು ಎನ್ನುವ ಸಂಕಲ್ಪದಂತೆ ಕಾರ್ಯನಿರತರಾಗಿದ್ದೇನೆ ಎಂದರು. ನೀವು ಬಹಳ ದೂರದಿಂದ ಬಂದಿದ್ದೀರಿ, ನನಗೆ ಅರ್ಥವಾಗುತ್ತದೆ. ಈಗ ನಿಮ್ಮ ಒಂದು ಸಣ್ಣ ಮೋನಾಳುವರು ಹೇಳಿದಾಗೆ ನನ್ನ ಸಂಸ್ಥೆಯಿಂದ ಮಾಡುವ ಅಳಿಲು ಸೇವೆಯನ್ನು ಕಾಯುತ್ತಾ ಇದ್ದೀರಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಆ ಚೆಕ್ ವಿತರಣೆ ಆಗ್ತಾ ಇದೆ. ಬಹಳ ಹೊತ್ತಿನಿಂದ ನಮ್ಮ ಜೊತೆ ಸಹಕರಿಸಿ ಈ ಸಭೆಯಲ್ಲಿ ಆಸೀನರಾಗಿದ್ದೀರಿ. ನಿಮಗೂ ನನ್ನ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪರಶುರಾಮನ ಕೊಡಲಿಗೆ ಕೊಟ್ಟ ನಾಡು ಇದು ನಮ್ಮ ತುಳುನಾಡು. ಈ ತುಳುನಾಡಿನ ಮಣ್ಣಿನಲ್ಲಿ ನಾನು ಜನಿಸಿದ್ದೇನೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ. ಆದರೆ ಎಲ್ಲ ಒಂದು ಕಡೆ ನನ್ನ ಬಡತನ ಮತ್ತು ನನ್ನ ಕುಟುಂಬದ ಒಂದು ಕಷ್ಟ, ನಾನು ಈ ಜನ್ಮಭೂಮಿಯಿಂದ ಕರ್ಮಭೂಮಿಗೆ ಹೊರಗಡೆ ಹೋಗಬೇಕಾಯಿತು. ನಾನು ಹೋಗುವ ಸಮಯದಲ್ಲಿ, ಊರು ಬಿಟ್ಟು ಹೋಗುವ ಸಮಯದಲ್ಲಿ ನನ್ನ ಎಲ್ಲ ಗುರು ಹಿರಿಯರಿಗೆ ಆಶೀರ್ವಾದವನ್ನು ಕೇಳಿ, ನನ್ನ ಮಾತಾಪಿತರೊಂದಿಗೆ ಆಶೀರ್ವಾದ ಕೇಳಿ ಅವರ ಕಾಲಿಗೆ ಅಡ್ಡ ಬಿದ್ದು ಈ ಭಾಗದ ಎಲ್ಲ ದೈವ ದೇವಸ್ಥಾನಗಳಿಗೆ ಹೋಗಿ ಕೈ ಮುಗಿದು ದೇವರ ಅನುಗ್ರಹ ಪಡೆದು ಕತ್ತಲಿನ ಬದುಕಿನ ಕತ್ತಲಿನ ದಾರಿಯಲ್ಲೇ ನಾನು ಬೆಂಗಳೂರಿಗೆ ಹೋಗಬೇಕಾಯಿತು. ನನ್ನ ಕತ್ತಲಿನ ದಾರಿಯಲ್ಲಿ ಭಗವಂತ ಕಣ್ಣು ಬಿಡ್ತಾ ನನ್ನ ಬೆಳಕಿನ ದಾರಿಯನ್ನು ತೋರಿಸಿಕೊಂಡು ಹೋದ. ಒಂದೊಂದೇ ಮೆಟ್ಲು ಹತ್ತಿಕೊಂಡು ಇವತ್ತು ನಾನು ಬೆಳೆಯಲಿಕ್ಕೆ ಸಾಧ್ಯವಾಯಿತು. ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿರುವವರಿಗೆ, ಶಿಕ್ಷಣ, ಕ್ರೀಡೆ ಸಹಿತ ವಿವಿಧ ಕ್ಷೇತ್ರಗಳ ಸಾಧಕರಿಗೆ, ಭಿನ್ನ ಸಾಮರ್ಥ್ಯದ ಮಕ್ಕಳ ಶಾಲೆಗಳಿಗೆ ಆರ್ಥಿಕ ಬೆಂಬಲ, ಶೌಚಾಲಯ ನಿರ್ಮಾಣಕ್ಕೆ ನೆರವು, ಶಿಕ್ಷಕರ ನೇಮಕಕ್ಕೆ ನೆರವು, ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟ್ ಸಹಿತ ವಿವಿಧ ಸಂಸ್ಥೆಗಳಿಗೆ ನೆರವು ವಿತರಿಸಲಾಯಿತು. ಒಟ್ಟು ಸುಮಾರು 2,000 ಕುಟುಂಬಗಳಿಗೆ 4 ಕೋಟಿ ರೂಪಾಯಿಗಳಿಗೂ ಹೆಚ್ಚಿನ ಮೊತ್ತವನ್ನು ವಿತರಿಸಲಾಯಿತು. ಆಳ್ವಾ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರಾದ ಡಾಕ್ಟರ್ ಎಂ ಮೋಹನ ಆಳ್ವ, MRG ಗ್ರೂಪ್ ಆಡಳಿತ ನಿರ್ದೇಶಕ ಗೌರವ್ ಪಿ ಶೆಟ್ಟಿ,
ಆಶಾ ಪ್ರಕಾಶ್ ಶೆಟ್ಟಿ ಉಪಸ್ಥಿತರಿದ್ದರು. ಕಾಪು ಶಾಸಕ ಸುರೇಶ್ ಶೆಟ್ಟಿ ಗುರ್ಮೆ ಸ್ವಾಗತಿಸಿದರು. ಅನುಷ್ಕಾ ಗೌರವ ಶೆಟ್ಟಿ ವಂದಿಸಿದರು. ಅಡ್ಯಾರು ಪುರುಷೋತ್ತಮ ಭಂಡಾರಿ ಸಾಧಕರ ಪಟ್ಟಿ ವಾಚಿಸಿದರು. ನಿತೇಶ್ ಶೆಟ್ಟಿ ಎಕ್ಕಾರು ಕಾರ್ಯಕ್ರಮ ನಿರೂಪಿಸಿದರು. ಜಗದೀಶ್ ಆಚಾರ್ಯ ಪುತ್ತೂರು ಮತ್ತು ತಂಡದವರಿಂದ ಸಂಗೀತ ಕಾರ್ಯಕ್ರಮ ನೆರವೇರಿತು.